ಹೌದಾ, ಗೊತ್ತಾಗಲಿಲ್ಲ ನಮಗೆ. ಹಿರೇಹಳ್ಳಿ ತುಮಕೂರಿಂದ ಒಂದು 5-6 ಕಿಲೋಮೀಟರ್ ಅಷ್ಟು ಬಸ್ಗಳಿದ್ದಾವೆ. ಇಲ್ಲಿ ಬೈಪಾಸಲ್ಲೇ ಹೋಗ್ಬೋದಲ್ಲ ಸರ್? ಅಲ್ಲ, ಎಲ್ಲಿ ಹಾಸ್ಪಿಟಲ್ ಬೈಪಾಸ್ ಹಂಗೆ ಹೋಗ್ಬೋದು. ತುಮಕೂರ್ಗೆ ಹೋಗ್ಬಿಟ್ಟು ಬೈಪಾಸಲ್ಲಿ ಹೋಗ್ಬೇಕಾ? ಇಲ್ಲ, ಟುವರ್ಡ್ಸ್ ಬೆಂಗಳೂರು ರೋಡು. ಅದೇ ಗೊತ್ತಾಯ್ತು. ಅಲ್ಲೇ ಬೆಂಗಳೂರು ತುಮಕೂರಿಗೆ ಹೋಗ್ಬಿಟ್ಟು ತುಮಕೂರಿಂದ ಒಂದು ಯಾವ್ದು ಮತ್ತೆ ಕೊಟ್ಟರೆ ಜಾಸ್ತಿ ತರಬೇಕು. ಒಂದು ಲೆಕ್ಕಚಾಟ ಮಾಡ್ಕೊಂಡೆ ನಲ್ವತ್ತು. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು KG ಟೆಂಪಲ್ಗೆ ಬಂದಿದ್ದೀನಿ. ಕಾಳಘಟ್ಟಮ್ಮ ದೇವಸ್ಥಾನ. ಪ್ರತಿ ಮಂಗಳವಾರ ಇಲ್ಲಿ ತರಕಾರಿ ಸಂತೆ ನಡೆಯುತ್ತೆ ಮತ್ತು ಎಲ್ಲ ಪದಾರ್ಥಗಳು ಸಿಗ್ತವೆ. ಒಂದು ಮನೆಗೆ ಬೇಕಾಗುವಂತಹ ಎಲ್ಲ ಪದಾರ್ಥಗಳು ಸಿಗ್ತವೆ. ವಾರಕ್ಕೊಂದ್ಸಲಿ ಸಂತೆ, ದೇಸಿ ಸಂತೆ, ಗ್ರಾಮೀಣ ಸಂತೆ, ಎಲ್ಲ ಪದಾರ್ಥಗಳು ಇಲ್ಲಿ ಒಂದೇ ಕಡೆ ಸಿಗ್ತವೆ. ಆಮೇಲೆ ಈ ಸಂತೆಗೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಮತ್ತು ಸ್ಥಳೀಯರು ಕೂಡ ಬರ್ತಾರೆ. ಇಲ್ಲಿ ಕೇವಲ ತರಕಾರಿ ಮಾತ್ರ ಮಾರಾಟ ಮಾಡಲ್ಲ, ಎಲ್ಲ ಪದಾರ್ಥಗಳು ಸಿಗ್ತವೆ. ನಾನಿವತ್ತು 10-10:30 ಬಂದೆ. ದೇಸಿ ಸಂತೆ, ಬನ್ನಿ ಈ ಸಂತೆಯಲ್ಲಿ ಏನೇನು ಸಿಗುತ್ತೆ ಒಂದು ಟೂರ್ ಮಾಡೋಣ, ಒಂದು ಪರಿಚಯ ಮಾಡ್ಕೊಂಬಿಡೋಣ. ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ. ಮಂಗಳವಾರ ತರಕಾರಿ ಸಂತೆ ನಡೆಯುತ್ತೆ. ಸರ್, ನಿಮ್ಮೂರು? ಕಲ್ಲೂರು ಸರ್. ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಹೌದು ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ನಾವಿಲ್ಲಿ ಒಂದು 10 ವರ್ಷದಿಂದ ಬರ್ತಾ ಇದ್ದಾರೆ. ನಮ್ದು ಇದೇ ವ್ಯಾಪಾರನಾ? ಚಿಕ್ಕೂರಿಂದನೂ ಇಲ್ಲಿ ಸ್ಟಾರ್ಟ್ ಮಾಡಿದ 15 ವರ್ಷ ಮೊದಲಿಂದನೂ ವ್ಯಾಪಾರ ಮಾಡ್ತಾರೆ. ಏನು ಸರ್ ಇದು? ಸೋಯಾಬೀನ್ ಅಂತ. ಸೋಯಾಬೀನ್ ಹಲವು ಹಾಕೋದು. ಇದು ಬಾರ್ ಸೋಪ್ ಅಲ್ವಾ? ಬಾರ್ ಸೋಪ್, ಬಟ್ಟೆ ಹೋಗಿದಲ್ವಾ? ಮುಂಚೆದಲ್ಲಿ ಇದೆಲ್ಲ ನಾವೇ ಸ್ನಾನ ಮಾಡ್ತಿದ್ವು ಅಲ್ವಾ? ಅವಾಗೆಲ್ಲ ಬಟ್ಟೆ ಹೋಗಿದಲ್ವಾ? ನೋಡಿ, ಈಗಲೂ ಇದೆಯಲ್ಲ ಅಲ್ವಾ? ಕೆಲವರು ಹಳ್ಳಿಯವರು ಇದೇ ತಗೊಂಡೋದು. ಯೂನಿಫಾರ್ಮ್ ಬಟ್ಟೆಗಳು ಹೋಗೋದಕ್ಕೆ ಅಲ್ವಾ? ಮಳೆ ಹೋಗುತ್ತೆ ಅಂತ ವೈಟ್ ಬಟ್ಟೆ, ನೀಲ ಬಾರ್ ಸೋಪ್ ಇತ್ತು, ಕಸ್ತೂರಿ ಬಾರ್ ಸೋಪ್ ಇತ್ತು ಅಲ್ವಾ? ನೋಡಿ ಅಲ್ವಾ? ಬಾರ್ ಸೋಪ್ ತಗೊಳ್ಳಿ. ಈ ಕಡೆ ಚಂದ್ರ ಬಾರ್ ಸೋಪ್. ಈ ಕಡೆ ನೋಡಿ. ಇವೆಲ್ಲ ಸುಮಾರು ಹಳೆ ಒಂದು 30-35-40 ವರ್ಷ ಹಿಂಭಾಗದಲ್ಲಿ ಇವೆಲ್ಲ ಇದ್ದಿದ್ದಲ್ವಾ? ಇವಾಗಲೂ ಉಪಯೋಗಿಸ್ತಾರೆ, ಅದನ್ನೇ ಉಪಯೋಗಿಸ್ತಾರೆ ಅಲ್ವಾ? ಜನ ಕೇಳ್ಕೊಂಡು ಹೋಗ್ತಾರ. ಇದು ಚಂದ್ರ ಸೊಪ್ಪು ಅಂತ ಬಹಳ ಬೇಡಿಕೆ ಐತಿ. ಹೌದಾ ಸರ್? ಇದೇನು ಅಷ್ಟು ಹೋಗಲ್ಲ, ಅದು ಅಂತೂ ಇದು ಚಂದ್ರ ಬಾರ್ ಸೋಪ. ಚೆನ್ನಾಗಿ ಕ್ವಾಲಿಟಿ. ಇಲ್ಲಿ ಕೀಟಿದ್ರೆ ಇರ್ಲಿ ಮಳೆ ಬೇರೆ ಸ್ವಲ್ಪ ಬರ್ತಾ ಇದೆಯಲ್ವಾ? ಹೆಂಗೆ ಸುತ್ತಮುತ್ತ ಒಂದು 20-30 ಹಳ್ಳಿ ಬರ್ತಾವೆ ಇಲ್ಲಿಗೆ ಅಲ್ವಾ? ಅಂದ್ರೆ ಹೊರಗಡೆಯಿಂದಾನು ಬರ್ತಾರೆ ಜನ. ಅಂದ್ರೆ ಸ್ಥಳೀಯರು ಕೂಡ ಬರ್ತಾರೆ ಇಲ್ಲಿಗೆ ಅಲ್ವಾ? ಎಲ್ಲ ಪದಾರ್ಥ ಸಿಗುತ್ತಲ್ವಾ? ಒಂದು ಮನೆಗೆ ಬೇಕು ಅಂತ ಒಂದು ವಾರದ ಸಂತೆ, ಮನೆಗೆ ಬೇಕಾಗುವಂಥ ಒಂದು ವಾರದ ಪದಾರ್ಥಗಳೆಲ್ಲ ಸಿಗ್ತಾವಲ್ವಾ? ಕೃಷ್ಣಮೂರ್ತಿ ನೀವು ಕಲ್ಲೂರು? ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಹೋಗಿ ಬನ್ನಿ ಅಲ್ಲಿಗೆ. ಹೋಗಿ ಬನ್ನಿ. ಸರಿ ಹೋಗಿ ಬನ್ನಿ.
ಅವ್ರು ಅದಕ್ಕೋಸ್ಕರನೇ ಇದ್ದಾರೆ. ಕಡಲೆಕಾಳು ಅಲ್ವಾ ಇದು? ಹ್ಞೂ ಸರಿ ಸರಿ. ಧರ್ಮಸ್ಥಳದ ತಮ್ಮನಿಲ್ಲ. ಇಲ್ಲ 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 ಪಾಪ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಕಾಣುತ್ತೆ. ಹೋಗಿ ಬನ್ನಿ. ಹಾಂ, ಒಳ್ಳೇದಾಗಲಿ. ಆರಾಮ ಸರ್? ಹ್ಞೂ. ಒಂದು ವಿಡಿಯೋ ಮಾಡೋಣ ಅಂತ, KG ಟೆಂಪಲ್ ಪರಿಚಯ ಮಾಡೋಣ ಅಂತ ಯೂಟ್ಯೂಬಲ್ಲಿ. ಹಾಂ ಸರ್. ಏನು ಖಾರನ ಜಾಸ್ತಿ? ಎಲ್ಲ ಅಲ್ಲ. ಹ್ಞೂ ಹ್ಞೂ ಹ್ಞೂ. ಯಾವ ಊರು ಸರ್ ನಿಮ್ಮದು? ಹೆಬ್ಬರು. ಓಹೋ ಹೋ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇವಾಗ ಒಂದು 2 ವರ್ಷ. ಯಾವಾಗ ಹಾಕ್ತೀರಾ ಇದು? ಇದು ನಾಳೆ ಹಾಕ್ತೀನಿ. ನಾಳೆ ಎಷ್ಟೊತ್ತಿಗೆ? ನಾಳೆ 11:30 12 ಗಂಟೆ ಮಧ್ಯಾಹ್ನ. ಇದೆ ಆಯ್ತು. ಯಾವ ಸಂತೆ ಇರ್ತಾನೆ? ಓ, ಅಲ್ಲಿಗೆ ಬರ್ತೀರಾ? ಹಾಂ ಹಾಂ. ಸಿಕ್ಕಾಪಟ್ಟೆ ಜನ. ಹೌದಾ? 3 ಗಂಟೆ ಮೇಲೆ ಬನ್ನಿ. ಹಾಸ್ಪಿಟಲ್ 4 ಗಂಟೆ ಮೇಲೆ ಬನ್ನಿ. ಸಿಕ್ಕಾಪಟ್ಟೆ ಅಂಗಡಿಗಳು ಜನ ಜಾಸ್ತಿ. ಎಲ್ಲಿ ಹಾಸ್ಪಿಟಲ್ ಎಲ್ಲಿ? ಸಂತೆ ಬಸ್ ಸ್ಟಾಪ್ ಇಂದ ಕೆಳಗಡಿಕೆ. ಸರಿ ಸರ್, ಬರ್ತೀನಿ. 3 ಗಂಟೆ ಮೇಲೆ ಬರ್ಬೇಕಾ? ಬುಧವಾರ ಅಲ್ಲಿಗೆ ಬನ್ನಿ, ಗುರುವಾರ ಕಲ್ಲೂರ್ಗೆ ಹೋಗಿ ಅವ್ರು ಸಿಗ್ತಾರೆ ಅಲ್ವಾ? ಹಾಂ, ಹೇಳಿರಿ. ಶುಕ್ರವಾರ ಎಬ್ಬರಿಗೆ ಬನ್ನಿ. ಹೌದಲ್ಲ, ಶುಕ್ರವಾರನ? ಹಾಂ ಸರಿ ಸರಿ. ನಾಳೆ ಹಾಸ್ಪಿಟಲ್ಗೆ ಬರ್ಬೋದು 3 ಗಂಟೆ ಮೇಲೆ? ಬನ್ನಿ. ಓಹೋ, ಪರವಾಗಿಲ್ಲ ಸರ್. 3-4 ಗಂಟೆ ಮೇಲೆ ಜನ. ಹಾಂ ಹಾಂ. ಹಲಸಿನ ಹಣ್ಣೆಲ್ಲ ಸಿಗುತ್ತಾ ಅಲ್ಲಿ? ಹಲಸು? ಹೌದಾ? ಹ್ಞೂ ಹ್ಞೂ ಹ್ಞೂ. ಹೆಂಗೆ ಸರ್ ಇವೆಲ್ಲ KG ಲೆಕ್ಕನ? ಹ್ಞೂ ಹ್ಞೂ. ಮಾಡಿದ್ದೀನಿ. ಸರ್ ನಿಮ್ಮ ಹೆಸರು? ವೆಂಕಟೇಶ್. ಹೆಬ್ಬರು ಅಲ್ವಾ? ಹ್ಞೂ ಹ್ಞೂ. ಏನು 3 ಗಂಟೆಗೆ ಜಾಸ್ತಿ ಸೇರುತ್ತೆ ಇವೆಲ್ಲ? 3-4 ಗಂಟೆ ಮೇಲೆ ಜನ. ಹಾಂ ಹಾಂ ಹಾಂ. ಇವರೇ ನಂಬರ್ 1 ಇಲ್ಲಿಗೆ. ಹೌದಾ? ವ್ಯಾಪಾರಸ್ಥರು? ಹೌದಾ? ಎಲ್ಲ ಖಾಲಿ ಆಗುತ್ತಾ? ಹೌದೌದು. ಇಲ್ಲಿ. ಏನು ನಿಮ್ಮ ಹೆಸರು? ಜಗದೀಶ. ಯಾವ ಊರು ಸರ್? ಅವೇರಳ್ಳಿ. ಹಾಂ, ಅವೇರಳ್ಳಿ. ಯಾವ ತಾಲೂಕು? ಗುಬ್ಬಿ ತಾಲೂಕಿನ? ಹಾಂ ಹಾಂ. ಗಂಟೆಗೆ ಬರ್ತಾ ಇರ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ಅಲ್ಲೇ ಒಂದು 12-13 ವರ್ಷ. ಏನೇನು ವ್ಯಾಪಾರ ಮಾಡ್ತೀರಾ ಸರ್? ಇದೇನಾ ತರಕಾರಿನ? ಹೌದಾ? ಏನು ತರಕಾರಿ ನೀವೇ ಬೆಳೆದಿದ್ದ ಇಲ್ಲ ಹೊರಗಡೆ ತೊಗೊಂಡ್ಬರ್ತೀರಾ? ಇಲ್ಲ ಸ್ಥಳೀಯದನ್ನೇ ಪರ್ಚೇಸ್ ಮಾಡ್ತೀರಾ? ಸ್ಥಳೀಯರು ಮಾರ್ಕೆಟ್ ಕ್ಯಾಟ್ ಬಿಡಲ್ಲ. ಮಾರ್ಕೆಟ್ ಬದನೆಕಾಯಿ ಹೀರೆಕಾಯಿ ಆಗಲಿಕ್ಕೆಲ್ಲ ಇಲ್ಲೇ. ಇಲ್ಲೇನಾ? ಹಾಂ, ಇಲ್ಲೇ ಪರ್ಚೇಸ್ ಮಾಡ್ತೀರಾ? KG ಟೆಂಪಲ್ ಸಂತೆ ಯಾರೂ ಮಾಡಿರಲಿಲ್ಲ, ಹಂಗಾಗಿ ಮಾಡೋಣ ಅಂತ ಬಂದೆ. ನಾವು ಇದು ಮಾಡ್ತೀವಿ, ಯಾವುದು ದನಗಳ ಸಂತೆ ಮಾಡ್ತೀವಿ. ಪ್ರತಿ ಸೋಮವಾರ ಬರ್ತೀವಿ. ಹ್ಞೂ ಸರ್, ತುಮಕೂರು ಕಲಾ ಮಾಧ್ಯಮ ಅಂತ. ನಾಳೆ ನೋಡಿ, ತುಮಕೂರು ಕಲಾ ಮಾಧ್ಯಮ. ಆಯ್ತು. ಅಲ್ವಾ? ಅಜ್ಜಮ್ಮರ, ನಿಮ್ಮ ಹೆಸರು? ಯಾವ ಊರು? ಗುಬ್ಬಿನ? ಸಂತೆಗೆ ಬರ್ತಾ ಇರ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿಗೆ? 20 ವರ್ಷದಿಂದ. ಓಹೋ. ತರಕಾರಿ ಎಲ್ಲಿ ತಗೊಂಡ್ಬರ್ತೀರಾ? ಹೌದಾ? ತುಮಕೂರಿಗೆ ಬರಲ್ವಾ? ಹಾಂ, ಇಲ್ಲೂ ತಗೊಳ್ತೀರಾ? ಹಾಂ 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 ಹಾಂ. ಸೊ 20 ವರ್ಷಗಳ ಅನುಭವ, ತರಕಾರಿ ಅನುಭವ. ಏನು ಇವೆಲ್ಲ ಚಟಾಕ? ಅವು ಸಣ್ಣ ಚಟಾಕ? ಏನಿದು? ಜೀರಿಗೆ. ಓಹೋ, ಜೀರಿಗೆ. ಸ್ನೇಹಿತರೆ, ಚಟಾಕು ಸೇರಿತ್ತು, ಅರ್ಧ ಸೇರಿತ್ತು, 1 ಸೇರಿತ್ತು. ಈಗಲೂ ಚಟಾಕ ಕಾಣ್ತಿದ್ದೇವೆ ನೋಡಿ. ಯಾವುದು ಹಳೆಯ ಕಾಲದಲ್ಲಿ ಏನು ಬಿಡಂಗಿಲ್ಲ ನೋಡಿ. ಇರ್ಲಿ ನೋಡಿ, ಚಟಾಕ್ ಇಟ್ಕೊಂಡಿದ್ರಲ್ಲ ಅಲ್ವಾ?
ಯಜಮಾನ್ರೆ ನಿಮ್ಮ ಹೆಸರು? ಸರ್ ನಾವು ಮನ್ಸೂರ್ ಅಹಮದ್ ಅಂತ ಸರ್. ಹೌದಾ, ಯಾವ ಊರು ಸರ್ ನಿಮ್ಮದು? ಸರ್ ನಮ್ದು ಗುಬ್ಬಿ ಸರ್. ಗುಬ್ಬಿನ ಸಂತೆಗೆ ಬರ್ತಾ ಇರ್ತೀರಾ? ಹ್ಞೂ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ಸರ್ ನಾವೊಂದು 35 ವರ್ಷ. ಓಹೋ, 35 ವರ್ಷಗಳ ಅನುಭವ. 35 ಬರ್ತಾನೆ ಇದ್ದಾರೆ ಅಲ್ಲಿಗೆ. ಓಹೋ, ಅವತ್ತಿನ ವ್ಯಾಪಾರಕ್ಕೂ ಇವತ್ತಿನ ವ್ಯಾಪಾರಕ್ಕೆ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಭಾರಿ ಡಿಫ್ರೆನ್ಸ್. ಭಾರಿ ಡಿಫ್ರೆನ್ಸ್ ಇದೆ. ಆವಾಗ ಹಾಂ ಅಂಗಡಿಗೆ ಬರೀ 5,000 ರೂಪಾಯಿ ಬಂಡವಾಳ ಹಾಕಿ 500 ರೂಪಾಯಿ ವ್ಯಾಪಾರ ಮಾಡ್ತಿದ್ರು, ಭಾರಿ ನೆಮ್ಮದಿಯಾಗಿತ್ತು. ಲಕ್ಷ ರೂಪಾಯಿ ಬಂಡವಾಳ 10,000 ರೂಪಾಯಿ ವ್ಯಾಪಾರ ಮಾಡಕ್ಕೆ ಅಲ್ವಾ? ಲಕ್ಷ, 1 ಲಕ್ಷ ರೂಪಾಯಿ ಬಂಡವಾಳ ಮಾಡಿರುವೆ, 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರೆ 10,000 ರೂಪಾಯಿ ವ್ಯಾಪಾರ ಮಾಡಕ್ಕೆ ಮಾಡಕ್ಕಾಗಲ್ಲ. ಇವತ್ತಿನ ಜನರೇಷನ್ ಅಲ್ವಾ? ಹೌದು ಸರ್. ಅವಾಗ ಬರೀ 5,000 ರೂಪಾಯಿ ಇತ್ತು. ಆವಾಗ 5,000 ರೂಪಾಯಿ 500 ರೂಪಾಯಿ ವ್ಯಾಪಾರ ಮಾಡಿದ್ರೆ ಎಷ್ಟು ಅಲ್ವಾ? ನೆಮ್ಮದಿ, ಎಷ್ಟು ಅಲ್ವಾ? ಅವಾಗ ದುಡ್ಡಿನ ಬೆಲೆ ಹೆಂಗಿತ್ತು? ದುಡ್ಡು ಸಿಕ್ತಿರ್ಲಿವಲ್ಲ ಅವಾಗ, ಅಲ್ವಾ? ಅಲ್ವಾ? ಹೌದು ಸರ್. ಕರೆಕ್ಟ್. ಎಂತ ಮಾತಿದ್ರು. ನಮ್ದೊಂದು ಚಾನಲ್ ಇದೆ, ಅದಕ್ಕೆ ಹಾಕ್ತೀವಿ. ಯೂಟ್ಯೂಬಲ್ಲಿ ತುಮಕೂರು ಕಲಾ ಮಾಧ್ಯಮ ಅಂತ ಒಂದು ಚಾನಲ್ ಇದೆ, ಅದಕ್ಕೆ ಹಾಕ್ತೀವಿ. ಯೂಟ್ಯೂಬಲ್ಲಿ ಇದೆ. ಸುಮಾರು ಜನ ಅಂದ್ರು KG ಟೆಂಪಲ್ ಮಾಡಿ ಸರ್, ನಾವು ದನಗಳ ಸಂತೆ ಮಾಡ್ತೀವಿ ಸರಿ ಸೋಮವಾರ. ಇಲ್ಲ ಈಗ ಇನ್ನೊಂದೇನು ಗೊತ್ತಾ, ಕೆಲವೊಂದು ಕಡೆ